ಹಾಯ್ ಹಲೋ ಗುಡ್ ಈವ್ನಿಂಗ್ ಟು ಆಲ್. 30 ಡೇಸ್ ಚಾಲೆಂಜ್ ಇದು ಮೊದಲನೇ ದಿನ. ಸಂಜೆ ನಾನು ರಂಗೋಲಿ ಬಿಟ್ಟು ಮನೆ ಬಾಗಿಲಿಗೆ ಫುಲ್ಲು ಎಲ್ಲ ತೊಳೆದು ರಂಗೋಲಿ ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ನಾಳೆ ಗುರುವಾರ ಆಗಿರೋದ್ರಿಂದ ನಾಳೆ ಗುರುವಾರ ಪೂಜೆ ಮಾಡಬೇಕು, 4ನೇ ವಾರ ಪೂಜೆ ಮಾಡಬೇಕು. ಸೊ ಹಾಗಾಗಿ ನಾನು ನೈಟೇ ಎಲ್ಲ ಮಾಡ್ಕೊತೀನಿ. ಎಂತಕ್ಕೆ ಅಂದರೆ ಬೆಳಗ್ಗೆ ಎದ್ದು ಎಲ್ಲ ಮಾಡಿ ಮಕ್ಕಳಿಗೆಲ್ಲ 7:30 ಅಷ್ಟರಲ್ಲಿ ಪ್ಯಾಕ್ ಮಾಡಿ ಕಳ್ಸೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಎಲ್ಲ ಬುಧವಾರ ಸಂಜೆನೇ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆಗೆ ನಾನು ಡೈರೆಕ್ಟ್ ಪೂಜೆ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ನೆಕ್ಸ್ಟು ಮಕ್ಕಳಿಗೆ ಟಿಫನ್ನು ಊಟ ತಿಂಡಿ ಎಲ್ಲ ಪ್ಯಾಕ್ ಮಾಡ್ಕೊತೀನಿ. ಆಲ್ಮೋಸ್ಟ್ ಆಲ್ ವರ್ಕಿಂಗ್ ವುಮೆನ್ಸ್ ಇರೋರ್ದೆಲ್ಲ ಇದೇ ಥರನೇ ಇರುತ್ತೆ ರೂಟೀನು. ಎಂತಕ್ಕೆ ಅಂದರೆ ಬೆಳಗ್ಗೆ ಎದ್ದು ಎಲ್ಲನೂ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲರೂ ಆಲ್ಮೋಸ್ಟ್ ಇದೇ ಥರನೇ ಮಾಡೋದು. ನೈಟಲ್ಲಿ ಮಾಡಬಾರ್ದು ಅದೆಲ್ಲ ಇದೆ. ಬಟ್ ಏನಂದರೆ ಇವಾಗ ನಾವು ಬೆಳಗ್ಗೆ 8:30ಗೆಲ್ಲ ಹೊರಟ್ಬಿಡ್ಬೇಕಾಗಿರೋದ್ರಿಂದ ನಾವು ಬೆಳಗ್ಗೆ ಎಲ್ಲ ಎದ್ದು ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನೈಟು ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆಗೆ ಕ್ಲೀನಾಗಿ ಪೂಜೆ ಮಾಡಿಬಿಟ್ಟು ಮಕ್ಕಳಿಗೆ ಟಿಫನ್ ಎಲ್ಲ ರೆಡಿ ಮಾಡಿ ಮಕ್ಕಳನ್ನ ಕಳ್ಸೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ಸೊ ಹಾಗಾಗಿ ಅದನ್ನು ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ವರ್ಕಿಂಗ್ ವುಮೆನ್ಸ್ ಅಂದರೆ ಅವ್ರಿಗೆ ತುಂಬ ಕೆಲಸನೇ ಇರುತ್ತೆ. ಮನೆಯೂ ಮ್ಯಾನೇಜ್ ಮಾಡಬೇಕು, ಹೊರಗಡೆನೂ ಮ್ಯಾನೇಜ್ ಮಾಡಬೇಕು, ಮಕ್ಕಳನ್ನೂ ಮ್ಯಾನೇಜ್ ಮಾಡಬೇಕು, ಎಲ್ಲನೂ ಇರುತ್ತೆ. ಸೊ ಹಾಗಾಗಿ ಎಲ್ಲ ವರ್ಕಿಂಗ್ ವುಮೆನ್ಸ್ದು ಇದೇ ಥರನೇ ಇರುತ್ತೆ ರೂಟೀನು. ಬೆಳಗ್ಗೆನೇ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಬೆಳಗ್ಗೆ ಪವರ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಬೆಳಗ್ಗೆ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ. ಸೊ ಹಾಗಾಗಿ ಸಂಜೆ ಮಾಡ್ತಾಯಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿರ್ತಿತ್ತು ಬೆಳಗ್ಗೆ ಮಾಡಿದಿದ್ರೆ. ಬೆಳಗ್ಗೆಯಿಂದ ಇಲ್ಲಿ ಪವರೇ ಇಲ್ಲ. ಸೊ ಹಂಗಾಗಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಈಗ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ. ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀನಿ. ತುಂಬ ವರ್ಕಿಂಗ್ ಶೆಡ್ಯೂಲಲ್ಲೂ ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ಬಟ್ ಚೆನ್ನಾಗಂತೂ ಬರುತ್ತೆ. ಮಾಡಬೇಕು, ಮಾಡ್ತಾಯಿದ್ದೀನಿ. ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಅಂತಂದರೆ ಕಂಟಿನ್ಯೂ ಮಾಡಲೇಬೇಕು ಅಂತ ಮಾಡ್ತಿದ್ದೀನಿ, ಗೊತ್ತಿಲ್ಲ. ಸೊ ಹೊಸ್ಲೆಲ್ಲ ತೊಳೆದು ರಂಗೋಲಿ ಇಟ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಫಸ್ಟ್ ದೇವ್ರ ಸಾಮಾನು ಕ್ಲೀನ್ ಮಾಡಿದ್ದು, ಆದರೆ ಫಸ್ಟೇ ಕ್ಲೀನ್ ಮಾಡೋದನ್ನ ಹಾಕಬಾರ್ದು ಅಂತ ರಂಗೋಲಿಯಿಂದ ಸ್ಟಾರ್ಟ್ ಮಾಡಿದೆ. ಸೊ ಹಾಗಾಗಿ ಫಸ್ಟು ರಂಗೋಲಿ ಹಾಕಿರೋದನ್ನ ಸ್ಟಾರ್ಟ್ ಮಾಡಿ ಆಮೇಲೆ ದೇವ್ರ ಪಾತ್ರೆ ಎಲ್ಲ ತೊಳೆದಿರೋದನ್ನ ಶೇರ್ ಮಾಡ್ತಾಯಿದ್ದೀನಿ. ಯಾವಾಗೂ ಎವ್ರಿ ವೆಡ್ನಸ್ಡೇ ಇದೇ ಥರನೇ ಇರುತ್ತೆ ರೂಟೀನು. ವೆಡ್ನಸ್ಡೇ ಈವ್ನಿಂಗು ಎಲ್ಲ ದೇವ್ರ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದು ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ಮಕ್ಕಳು ಹಸ್ಬೆಂಡ್ ಎಲ್ಲ ಬೇಗ ಹೋಗೋದ್ರಿಂದ ನಮಗೂ ಸ್ವಲ್ಪ ಟೆನ್ಷನ್ ಇರಲ್ಲ. ಇಲ್ಲ ಅಂದರೆ ಆ ಗಡಿಬಿಡಿ ಈ ಗಡಿಬಿಡಿ ಅಂದ್ಕೊಂಡು ಅಲ್ಲೂ ಪೂಜೆ ಮಾಡೋದಕ್ಕಾಗಲ್ಲ, ಇಲ್ಲೂ ಅಡುಗೆ ಅದೆಲ್ಲ ಮಾಡಿಕೊಂಡು ಎಲ್ಲ ಕ್ಯಾರಿ ಆನ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಅರ್ಧಕ್ಕರ್ಧ ಕೆಲಸ ಬುಧವಾರ ನೈಟೇ ಮುಗಿಸ್ಕೊತೀನಿ. ಇನ್ನು ಅರ್ಧ ಕೆಲಸನ ಮಾತ್ರ ಬೆಳಗ್ಗೆ ಉಳಿಸ್ಕೊತೀನಿ. ಬರೀ ಹೂವು ಹಾಕಿ ಪೂಜೆ ಮಾಡೋದನ್ನ ಮಾತ್ರ ಬೆಳಗ್ಗೆ ಉಳಿಸ್ಕೊತೀನಿ. ಇನ್ನು ಆಫೀಸಿಗೆ ಹೋಗೋದ್ರಿಂದ ತುಂಬ ಅಲ್ಲಿ ಕೆಲಸಗಳಿರುತ್ತೆ. ಸೊ ಮಾಡೋದಕ್ಕೆ ಅಲ್ಲೂ ಕೆಲಸ ಮಾಡಬೇಕು ಅಂದರೆ ನಮ್ಗೆ ಇಡೀ ದಿನ ಎನರ್ಜಿ ಇರಬೇಕು. ಟೈಮ್ ಸಿಕ್ಕಾಗ ಎಷ್ಟು ಕೆಲಸ ಆಗುತ್ತೋ ಅಷ್ಟನ್ನು ಅಚ್ಚುಕಟ್ಟಾಗಿ ಮುಗಿಸ್ಕೊಂಡ್ರೆ ನಮಗಷ್ಟು ಟಯರ್ಡು ಆಗೋದಿಲ್ಲ. ಮತ್ತು ನಮಗೆ ಆಫೀಸಲ್ಲಿ ಹೋಗಿ ಕೆಲಸ ಮಾಡೋದಕ್ಕೂ ಎನರ್ಜಿ ಇರುತ್ತೆ. ಇಲ್ಲ ಒಂದೇ ದಿನ ಎಲ್ಲ ಮಾಡ್ತೀನಿ ಅಂತಂದರೆ ಫುಲ್ಲು ಟಯರ್ಡ್ ಆಗಿಬಿಡುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಆಗ ತುಂಬ ರಿಸ್ಕ್ ಆಗುತ್ತೆ. ಒಂದು ಕೆಲಸ ಮಾಡಿ ಒಂದು ಕೆಲಸ ಬಿಟ್ರೂ ಅದು ಮಾಡ್ದಂಗಿರಲ್ಲ. ಸೊ ಹಾಗಾಗಿ ನಾನಿನ್ನು 5 ಗಂಟೆ 5:30 ಎದ್ದು ಪೂಜೆ ಮಾಡಬೇಕು. ವ್ರತ ಮಾಡ್ತಾಯಿದ್ದೀನಲ್ವ, ಸೊ ರಾಯರ ವ್ರತ. ಅದಕ್ಕಾಗಿ ಮಾರ್ಕೆಟ್ಗೆ ಹೋಗಿ ಎಲ್ಲ ತೊಗೊಂಡು ಬಂದು ರೆಡಿ ಮಾಡಿ ಇಟ್ಟಿದ್ದೀನಿ. ಬೆಳಗ್ಗೆಗೆ
ಹೂವು ಹಾಕಿ ಪೂಜೆ ಮಾಡಿ ಮತ್ತು ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕಳ್ಸೋದು ಅಷ್ಟೇ, ಇನ್ನೇನೂ ಇರೋದಿಲ್ಲ. ಕಳಿಸ್ಬಿಟ್ಟು ಆಮೇಲೆ ನಾನು ಆಫೀಸಿಗೆ ಹೊರಡೋದಿರುತ್ತೆ. ನಾವು 8:30 ಮನೆ ಬಿಟ್ಬಿಡ್ತೀವಿ ಅಂದರೆ ಆಲ್ಮೋಸ್ಟ್ 8 ಗಂಟೆ ಅಷ್ಟರಲ್ಲಿ ನಾವು ರೆಡಿಯಾಗಿರಬೇಕು. ಇಲ್ಲ ಅಂದರೆ ಗಡಿ ಬಿಡಿ ಆಗಿಬಿಡುತ್ತೆ, ಏನು ಕೆಲಸನೂ ಮಾಡೋದಕ್ಕಾಗಲ್ಲ, ಆಮೇಲೆ ಬೇಗನೂ ಹೋಗೋದಕ್ಕಾಗಲ್ಲ, ಇನ್ ಟೈಮಿಗೆ ಆಫೀಸ್ನ ರೀಚ್ ಆಗೋದಕ್ಕೂ ಆಗಲ್ಲ, ತುಂಬ ಟಫ್ ಆಗುತ್ತೆ. ಆಲ್ಮೋಸ್ಟ್ ಇದೇ ಥರನೇ ಯಾವಾಗೂ ಮಾಡೋದು. ನಮ್ಮನೇಲಿ ದೇವರ ವಿಗ್ರಹ ಎಲ್ಲ ಜಾಸ್ತಿ ಇರೋದ್ರಿಂದ ಎಲ್ಲನೂ ವಾಶ್ ಮಾಡಿರೋದನ್ನ ನಾನು ಅಲ್ಲಿ ಅಪ್ಲೋಡ್ ಮಾಡಲಿಲ್ಲ. ಯಾಕಂದರೆ ಅದು ನೋಡ್ತಾ ಇದ್ದರೆ ಬೋರ್ ಆಗಿಬಿಡುತ್ತೆ ಜಾಸ್ತಿ ಅದನ್ನೇ ನೋಡ್ತಿದ್ರೆ. ಸೊ ಹಂಗಾಗಿ ಒಂದೆರಡು ವಿಗ್ರಹ ತೊಳೆದಿರೋದನ್ನ ಮಾತ್ರ ನಾನು ಅಪ್ಲೋಡ್ ಮಾಡಿದೆ ಅಷ್ಟೇ, ಎಲ್ಲನೂ ಮಾಡೋದಕ್ಕೆ ಹೋಗಲಿಲ್ಲ. ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ ವಿಗ್ರಹಗಳೆಲ್ಲ ಜಾಸ್ತಿ ಇದೆ. ಸೊ ಹಾಗಾಗಿ ಅದು ತೊಳೆಯೋದಕ್ಕೇ ಆಲ್ಮೋಸ್ಟ್ 1 ಅವರ್ ಟೈಮ್ ಹಿಡಿಸುತ್ತೆ, ತೊಳೆದು ಎಲ್ಲ ರೆಡಿ ಮಾಡಿ ಕೂರಿಸೋ ಅಷ್ಟರಲ್ಲಿ. ಅದಕ್ಕೇ ಸ್ವಲ್ಪ ಬೇಗ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿಟ್ಟಿದ್ದೆ ಆಲ್ರೆಡಿ. ಇನ್ನು ನಾಳೆಯಿಂದ ಆಫೀಸಿಗೆ ಹೋಗಬೇಕು. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿಕೊಂಡೆ, ಅಡುಗೆ ಮಾಡಿ ಇಟ್ಟಿದ್ದೀನಿ. ದೇವ್ರ ವಿಗ್ರಹನೆಲ್ಲ ಜೋಡಿಸಿ ಎಲ್ಲ ಆದಮೇಲೆ ಊಟ ಮಾಡಿ ಇದು ಮಾಡೋದಷ್ಟೇ. ಇದು ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಆದಷ್ಟು ನಾನು ಟ್ರೈ ಮಾಡ್ತೀನಿ. ವರ್ಕಿಂಗ್ ವುಮೆನ್ಸ್ ಲೈಫ್ ಸ್ಟೈಲ್ ಹೇಗಿರುತ್ತೆ, ಅವರು ಡೈಲಿ ಏನು ಮಾಡ್ತಾರೆ ಅನ್ನೋದನ್ನ ತೋರಿಸೋಣ ಅನ್ನೋ ಸಣ್ಣ ಪ್ರಯತ್ನ. ಅಟ್ಲೀಸ್ಟ್ ಯಾರಿಗಾನ ಒಬ್ರಿಗಾದರೂ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಆ್ಯಂಡ್ ಮೋರ್ ಎವರ್ ಹೇಳಬೇಕು ಅಂದರೆ ನಾನು ಬರೀ ಆಫೀಸಿಗೆ ಹೋಗಿ ವರ್ಕ್ ಅಷ್ಟೇ ಮಾಡೋದಿಲ್ಲ, ಜೊತೆಗೆ ನನ್ನ ಮನೇಲೂ ಸಣ್ಣ ಒಂದು ಬಿಸ್ನೆಸ್ನ ಮಾಡ್ತೀನಿ. ಸೊ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀನಿ, ಫ್ರೀ ಟೈಮಲ್ಲಿ ನಾವು ಬೇಕಾದರೆ ಏನಾದರೂ ಅಡಿಷನ್ ಆಗಿ ಮಾಡ್ಬೋದಾ ಅನ್ನೋದಕ್ಕೆಲ್ಲನೂ ಸಣ್ಣ ಪ್ರಯತ್ನ ತೋರಿಸ್ಬೇಕು ಅನ್ನೋದೊಂದು ಸಣ್ಣ ಪ್ರಯತ್ನ ಅಷ್ಟೇ. ನಾವು ಎಷ್ಟು ನಮ್ಮನ್ನು ಬ್ಯುಸಿಯಾಗಿ ಇಟ್ಕೊಂಡಿರ್ತೀವೋ ಲೈಫಲ್ಲಿ, ನಾವಷ್ಟೂ ನಮ್ಮ ಒಂದು ಕೆಲಸದ ಮೇಲೆ ನಮ್ಮ ಗಮನ ಇರುತ್ತೆ. ಅದೇ ನಾವು ತುಂಬ ಟೈಮ್ನ ವೇಸ್ಟ್ ಮಾಡಿದ್ರೆ, ಇಲ್ಲ ತುಂಬ ನಾವೇನೋ ಒಂದು ಸೋಂಬೇರಿತನದಲ್ಲಿ ಇದ್ವಿ ಅಂದರೆ ನಾವು ಏನನ್ನು ಅಚೀವ್ ಮಾಡೋದಕ್ಕೂ ಆಗಲ್ಲ, ಮತ್ತು ಏನು ನಾವು ಸಾಧಿಸೋದಕ್ಕೂ ಆಗಲ್ಲ. ಸೊ ನೋಡ್ತಿರ್ಬೋದು ಎಲ್ಲ ಆಲ್ಮೋಸ್ಟು ಕಳಸ ಎಲ್ಲ ಕೂರಿಸಿ ಎಲ್ಲ ಮುಗಿಸಿದ್ದೀನಿ. ಬೆಳಗ್ಗೆಗೆ ಎಣ್ಣೆ ಹಾಕಿ ಹೂವು ಹಾಕಿ ಪೂಜೆ ಮಾಡೋದು ಅಷ್ಟನ್ನು ಮಾತ್ರ ಉಳಿಸ್ಕೊತೀನಿ. ನಾನು ಯಾವಾಗ ಮಾಡಿದ್ರೂ ಇದೇ ಥರನೇ ಮಾಡೋದು. ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮನೆ ಒರೆಸಿ ಪೂಜೆ ಮಾಡೋದು ಅಷ್ಟೇ. ನೋಡಿ, ಇದ್ರ ಜೊತೆಗೆ ನಾನು ಬಿಸ್ನೆಸ್ ಅಂತ ಹೇಳಿದ್ನಲ್ಲ, ಇದೇನೇ ಕ್ರೋಶ ಬಿಸ್ನೆಸ್ಸು. ನಾನು ಯಾವುದನ್ನ ಸಣ್ಣ ಪುಟ್ಟ ಆರ್ಡ್ರ್ ತೊಗೊಂಡು ಯಾರಾನ ಅಂದರೆ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾದಲ್ಲೆಲ್ಲನೂ. ಯಾವುದನ್ನ ಆರ್ಡ್ರಸ್ ಬಂತು ಅಂದರೆ ನಾನು ಇದನ್ನು ಮಾಡಿ ಅವರಿಗೆ ಕೊಡ್ತೀನಿ. ಈಗ ನನಗೊಂದು ಆರ್ಡ್ರ್ ಬಂದಿರೋದು ಇದೇನೆ, ಶಾಲು ಬಂದಿದೆ. ಸೊ ಇದು ಫುಲ್ಲು ಫಿನಿಶ್ ಆಗಿದ ತಕ್ಷಣ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ಡಿಸೈನ್ ಹೇಗಿದೆ, ಪ್ಯಾಟ್ರನ್ ಹೇಗಿದೆ ಅಂತ ಅಂದ್ಬಿಟ್ಟು ಇದ್ರ ಪಿಕ್ನ ನಾನು ಅಟ್ಯಾಚ್ ಮಾಡ್ತೀನಿ. ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.